ನೀನು ಮಾಡಿದ ಪಾಪದ ಕೆಲಸಕ್ಕೆ ಅವನೇ ರಕ್ತ ಕುಡಿಯಬೇಕಾದವನು. ನಿನಗೆ ಮುಕ್ತಿ ಕೊಡಲು ಬಂದಿದ್ದಾನೆ. ಧರ್ಮರಾಜ್, ನೀನು ಗೆದ್ದು ಬಿಟ್ಟೆ, ನಾನು ಸೋತು. ಇಲ್ಲಿವರೆಗೆ ಜಮೀನ್ದಾರನಾಗಿ ಮೆರೆದ ನಿನ್ನನ್ನು ವಿಶ್ವಾಮಿತ್ರನಾಗಿ ಕಾಡಿದೆ. ಈ ಪಾಪಿಯನ್ನು ಕ್ಷಮಿಸಿಬಿಡು ಧರ್ಮರಾಜ್, ಕ್ಷಮಿಸಿಬಿಡು. ನೀನು ನಾಡಿನ ದೇವರು. ಎಲ್ಲರಿಗೂ ಒಡ ಹುಟ್ಟಿದ ಹಿರಿಯ ಅಣ್ಣನೇ. ನಿನ್ನಂತ ಅಣ್ಣನನ್ನು ಪಡೆದ ಈ ಊರಿನ ಜನ ಧನ್ಯರು. ನೀನು ಈ ಜಗತ್ತಿಗೆ ಅಣ್ಣನಾಗಬೇಕು. ಅಂದಾಗ ಅಣ್ಣನ ಒಡಲು ಬಂಗಾರದ ಕಡಲು. ನಿನ್ನಂತ ಅಣ್ಣನ ಒಡಲು ಬಂಗಾರದ ಕಡಲು. ನನ್ನ ತಂದೆ ಹೇಳಿಕೆ ಮಾತು ಕೇಳಿ ನಿನ್ನ ಮೇಲೆ ಮಾಡಬಾರ್ದ ಅನ್ಯಾಯಗಳನ್ನು ಮಾಡಿದೆ. ನಾನು ಮಾಡಿದ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಿಬಿಡಣ್ಣ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಏನಿದೆಲ್ಲ ಶ್ರೀಮಂತರೇ ನಿಮ್ಮ ಹುಚ್ಚತನ? ಆ ಆರೋಪಿ ಧನರಾಜನನ್ನು ಅರೆಸ್ಟ್ ಮಾಡಿ ಹೇಳಿಕೊಂಡು ಹೇಳಿರಿ. ಕಷ್ಟವನ್ನು ನಿಷ್ಠುರತೆಯಿಂದ ಸಮಯಕ್ಕೆ ತಕ್ಕಂತೆ ಬಂದು ಕಾಪಾಡಿದ ನೀವು ಬರೀ ನನ್ನ ಪತಿ ಅಷ್ಟೇ ಅಲ್ಲ, ನನ್ನ ಪಾಲಿನ ದೇವರು ರೀ. ನಮಸ್ಕಾರಗಳೆಲ್ಲ ಅಣ್ಣನಿಗೆ ಇಲ್ಲಿ ಗಿರಿಜಾ. ಗಿರಿಜಾ ಮತ್ತು ನನಗೆ ಎಲ್ಲ ಸಹಾಯ ಸಹಕಾರ ಮಾಡಿದ ಈ ನಿಮ್ಮಣ್ಣನವರಿಗೂ ಇರಲಿ. ಅದೆಲ್ಲ ದರ್ಬಾರದಪ್ಪನವರ ಆಶೀರ್ವಾದ ಸಾಹೇಬ್ರೆ. ಇವರು ನಿಮ್ಮಂತೆ ನನಗೂ ಶಾಲೆ ಕಲಿಸಿದ ಇಂದಿಗೆ ಋಣ ತೀರಿತು. ಇಂದಿನಿಂದ ಈ ನಾಡಿಗೆ ಇವರೇ ನಗುವ ದೇವರು. ಮೊದಲಿನಂತೆ ಈ ರಾಜ್ಯದ ಭಾರವನ್ನೆಲ್ಲ ಇವರೇ ಹೊತ್ತುಕೊಂಡು ಹೋಗಬೇಕು. ಯಾಕಂದರೆ ಪರಮಾತ್ಮನಂತೆ ಸಪ್ತ ಸಾಗರಗಳು ದುಷ್ಟ ಶಿಕ್ಷಕರು ಇವರು ಒಡಲಿನಲ್ಲಿ ಹಡಿದಿದ್ದಾರೆ. ಅಂದರೆ ಇದೇ ಈ ಅಣ್ಣನ ಒಡಲು ಬಂಗಾರದ ಕಡಲು. ಅದು ಎಲ್ಲ ಭಗವಂತಂದು ಕೃಪೆ ನಿಂಬಣ್ಣ. ಹೌದು ನಿಂಬಣ್ಣ, ಇವರು ನಮ್ಮೆಲ್ಲರ ಬಾಳಿನ ಕಣ್ಣು. ಇವರು ಮಾಡಿದ ತ್ಯಾಗ, ಗಳಿಸಿದ ಪ್ರೀತಿ, ಪ್ರಾಣಿಗಳ ಮೇಲೆ ತೋರಿದ ಕರುಣೆ, ನಮಗೆಲ್ಲ ಉಣಿಸಿದ ಕೈತುತ್ತು, ಇವೆಲ್ಲವೂ ನೆನಪಾದರೆ ಇಂದಿನ ಪದ ನೆನಪಾಗುತ್ತದೆ. ನಿಮ್ಮ ಗಿರಿಜೋ ಹಿಡಿರೋ ಹಣ್ಣನ ಕೈಯನ್ನ.
ಪೊಲೀಸ್ ಆಫೀಸರನ್ನು ಕೈ ಹಿಡಿದು ನಿನ್ನ ಕೀರ್ತಿ ಆಕಾಶದೆತ್ತರ ಹಾರಲಿ. ನಿಮ್ಮಿಬ್ಬರ ಜೋಡಿ ಜನ್ಮ ಜನ್ಮದ ಅನುಬಂಧವಾಗಲಿ. ನಮ್ಮೆಲ್ಲರನ್ನು ಭವಸಾಗರ ನದಿಯನ್ನು ದಾಟಿಸಿ ನಮ್ಮೆಲ್ಲರನ್ನು ಒಂದುಗೂಡಿಸಿದ ಶ್ರೀ ಗುರು ವೀರಭದ್ರೇಶ್ವರನ್ನು ಪ್ರಾರ್ಥನೆ.